ಶ್ರೀ ಶರಣಬಸವೇಶ್ವರರಿಗೆ ನಮಸ್ಕರಿಸಿ, ಲಿಂಗೈಕ್ಯ ಪೂಜೆ ದೊಡ್ಡಪ್ಪ ಅವರಿಗೂ ನಮಸ್ಕರಿಸಿ, ನನ್ನ ಯಜಮಾನರಾಗಿದ್ದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೂ ನನ್ನ ಪಾದಕಂಬಿ ನಮಸ್ಕರಿಸಿ, ಚಿರಂಜೀವಿ ದೊಡ್ಡ 9 ಪೀಠಾಧಿಪತಿಯಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರೇ, ಈ ಪತ್ರಿಕಾಗೋಷ್ಠಿಗೆ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ಗೌರವಾನ್ವಿತ ಸೋದರರೇ, ವಿಡಿಯೋಗ್ರಾಫರ್ ಸೋದರರೇ ಮತ್ತು ಪತ್ರಿಕಾ ಛಾಯಾಗ್ರಾಹಕ ಸೋದರರೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ. ಶರಣಬಸವ ವಿಶ್ವೋತ್ಸವವು ಡಿಸೆಂಬರ್ 14, 2025ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿರುವ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಮಹಾದಾಸೋ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಹಿರಿಯ ಕೃಷಿ ವಿಜ್ಞಾನಿ ಮತ್ತು ಧಾರವಾಡ ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ PL ಪಾಟೀಲ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಘಟಿಕೋತ್ಸವ ಭಾಷಣ ಮಾಡಲು ಮತ್ತು ಘಟಿಕೋತ್ಸವದಲ್ಲಿ ಅರ್ಹ ಪದವಿ ಪೂರ್ವ ಸ್ನಾತಕೋತ್ತರ PhD ಪ್ರಶಸ್ತಿ ಪುರಸ್ಕೃತರು ಮತ್ತು ಡಿಪ್ಲೊಮಾ ಪಡೆದವರಿಗೆ ಚಿನ್ನದ ಪದಕಗಳು ಮತ್ತು ಶಿಕ್ಷಣ ಕೌಶಲ್ಯ ವಿಭಾಗದ ಮುಖ್ಯಸ್ಥ ಶ್ರೀ ಫಿಲಿಪ್ ಸ್ಯಾಮುಯೆಲ್ ಬಾಬು ಅವರು ಘಟಿಕೋತ್ಸವದಲ್ಲಿ ಗೌರವ ಅತಿಥಿಯಾಗಿ ಉಪಸ್ಥಿತಿಯಿರುವ ಒಪ್ಪಿಗೆ ಸೂಚಿಸಿದ್ದಾರೆ. ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ ಸರ್ ಅವರು ಘಟಿಕೋತ್ಸವ ಸಮಾರಂಭದಲ್ಲಿ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ. ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ SN ಡೊಳ್ಳೆಗೌಡ ಸರ್ ಅವರು ಮತ್ತು ಕುಲಸಚಿವ ಮೌಲ್ಯಮಾಪನದ ಡಾಕ್ಟರ್ SH ಹೊಂಡಳಿ ಸರ್ ಅವರು ಮತ್ತು ಘಟಿಕೋತ್ಸವದ ಪ್ರಕ್ರಿಯೆಯನ್ನು ನಡೆಸಿಕೊಡಲಿದ್ದಾರೆ. ಘಟಿಕೋತ್ಸವ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲಿಯೂ ಸಂಯೋಜಿತ ವಿಧಾನದಲ್ಲಿ ನಡೆಯಲಿದೆ. ವಿಶ್ವವಿದ್ಯಾಲಯದ 7ನೇ ವಾರ್ಷಿಕ ಸಮ್ಮೇಳನದಲ್ಲಿ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಜನರಿಗೆ ಅವರು ನೀಡಿದ ಸೇವೆಯನ್ನು ಗುರುತಿಸಿ ವಿವಿಧ ಹಂತಗಳ 3 ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಗುತ್ತಿದೆ ಎಂದು ಘೋಷಿಸಲು ನನಗೆ ಬಹಳ ಆನಂದವಾಗುತ್ತಿದೆ. ಇದರಲ್ಲಿ ಖಾಜಾ ಬಂದೇ ನವಾಜ್ ದರ್ಗಾ ಸಜ್ಜದ್ ರಶೀದ್ ಶ್ರೀ ಸೈಯದ್ ಮೊಹಮ್ಮದ್ ಅಲಿ ಆಲ್ ಹುಸೈನಿ ಅವರಿಗೆ ಡಾಕ್ಟರೇಟ್ ಕೊಡಲಾಗುತ್ತಿದೆ. ಇವರು ಒಬ್ಬ ವಿದ್ವತ್ಪೂರ್ಣ ವಿದ್ವಾಂಸ, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿಯಾಗಿ ಮತ್ತು ಕೆನಡಾದ ಮಾಂಟ್ರಿಯಲ್ನಲ್ಲಿರುವ ಮೆಕ್ಗಿಲ್ ವಿಶ್ವವಿದ್ಯಾಲಯದಿಂದ ಇಸ್ಲಾಮಿಕ್ ಅಧ್ಯಯನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸಜ್ಜದ್ ನಶೀನ್ ಅವರು ಅರೇಬಿಕ್ ಭಾಷೆ ಮತ್ತು ಸಾಹಿತ್ಯದಲ್ಲಿ ಪಾರಂಗತರು ಮತ್ತು ಕಲೆ, ಸಂಗೀತ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ. 2ನೇ ಡಾಕ್ಟರೇಟ್ ಶ್ರೀ ಗುರು ವೀರೇಶ್ವರ ವಿರಕ್ತ ಮಠ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳಿಗೆ ಮುತ್ಯ ಬಬ್ಲಾದ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ನಾವು ಆನಂದವಾಗುತ್ತಿದೆ. ಮಠದ ಒಡೆತನದ ಕೃಷಿ ಭೂಮಿಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸುವುದರಲ್ಲಿ ಅವರು ನೀಡಿದ ಅಪಾರ ಕೊಡುಗೆಯನ್ನು ಇಲ್ಲಿ ಗುರುತಿಸಲಾಗಿದೆ. ಅವರು ತಮ್ಮ ತೋಟಗಾರಿಕೆ ಮತ್ತು ಕೃಷಿ ತೋಟದಲ್ಲಿ ಎಲ್ಲಾ ಕೃಷಿ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಭಾಗವಹಿಸುವುದರಿಂದ ಸ್ವಾಮಿಗಳ ಬಟ್ಟೆಯನ್ನು ಧರಿಸಿದ ರೈತರ ಎಂದು ಜನಪ್ರಿಯರಾಗಿದ್ದಾರೆ. ಅವರ ನವೀನ ಕೃಷಿ ಪದ್ಧತಿಗಳು ರಾಜ್ಯ ಸರ್ಕಾರ ನೀಡುವ ಪ್ರತಿಷ್ಠಿತ ಕೃಷಿ ಪಂಡಿತ ಪ್ರಶಸ್ತಿ ಮತ್ತು ಇತರ ಪ್ರಶಸ್ತಿಯನ್ನು ಒಳಗೊಂಡಿದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 3ನೇದಾಗಿ ಶಿಕ್ಷಣ ತಜ್ಞ ಮತ್ತು ಹಿರಿಯ ರಾಜಕಾರಣಿ ಶ್ರೀ ಶಶಿಲ್ ಜಿ ನಮೋಶಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ವಿಶ್ವವಿದ್ಯಾಲಯ ಎಲ್ಲರೂ ಒಪ್ಪಿದ್ದಾರೆ, ಉತ್ಸುಕರಾಗಿದ್ದಾರೆ. ಇಂಜಿನಿಯರಿಂಗ್ ಪದವೀಧರರಾದ ಶ್ರೀ ನಮೋಶಿ ಅವರು ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಆಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗಾಗಿ ಶಾಸಕರಾಗಿ ಪ್ರೊಫೆಸರ್ ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಹೈ ಪವರ್ ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ. ಹಿರಿಯ ಕೃಷಿ ವಿಜ್ಞಾನಿಗಳಲ್ಲಿ ಒಬ್ಬರು ಮತ್ತು ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ PS ಪಾಟೀಲ್ ಅವರು 7ನೇ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಪ್ರೊಫೆಸರ್ ಪಾಟೀಲ್ ಅವರು ಬಹಳ ಮೆಚ್ಚುಗೆ ಪಡೆದ ವಿಶಿಷ್ಟ ಮಣ್ಣಿನ ವಿಜ್ಞಾನಿ. ಅವರು ವಿಶ್ವ ಬ್ಯಾಂಕ್ ಅನುದಾನಿತ ಸುಜಲಾ 3ನೇ ಯೋಜನೆಯನ್ನು ಕರ್ನಾಟಕದ ಮಳೆಯ ಆಶ್ರಿತ ಪ್ರದೇಶದಲ್ಲಿ ಸುಧಾರಿತ ಕಾರ್ಯಕ್ರಮ ಏಕೀಕರಣಕ್ಕಾಗಿ ಜಾರಿಗೆ ತರಲಾಗಿದೆ. ಕೃಷಿ ರಾಸಾಯನಶಾಸ್ತ್ರ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತಾದ ಅವರ ಕೆಲಸವನ್ನು ಶೈಕ್ಷಣಿಕ ವಲಯದಲ್ಲಿ ಹೆಚ್ಚು ಪ್ರಶಂಸನೀಯವಾಗಿದೆ. ಈ ಘಟಿಕೋತ್ಸವದಿಂದ ಪ್ರತಿ ವರ್ಷ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಲ್ಲಿ ವಿಶ್ವವಿದ್ಯಾಲಯದ ಟಾಪರ್ಗಳಿಗೆ ತಲಾ 21,000 ರು ನಗದು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರುವ
ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶಬಸಪ್ಪ ಅಪ್ಪಾಜಿಯವರು ನಮ್ಮ ಯಜಮಾನರ ಶೈಕ್ಷಣಿಕ ಶ್ರೇಷ್ಠತೆಗೆ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ವಿಶ್ವವಿದ್ಯಾಲಯ ಸ್ಥಾಪಿಸಲಿದ್ದಾರೆ. ಅವರ ಹೆಸರು ಮೇಲೆ 2 ಅವಾರ್ಡ್ ಕೊಡ್ತಾ ಇದೆ. ಈ ಘಟಿಕೋತ್ಸವದಿಂದ ಒಟ್ಟು 199 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಮತ್ತು ಅವರಲ್ಲಿ 45 ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಎಂದು ಘೋಷಿಸಲು ಆನಂದವಾಗುತ್ತದೆ. ಇದಲ್ಲದೆ ಇತರ ವಿದ್ಯಾರ್ಥಿಗಳು ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ಸ್ಥಾಪನಾದ ನಗದು ಬಹುಮಾನವನ್ನು ಗೆದ್ದಿದ್ದಾರೆ. ಘಟಿಕೋತ್ಸವದಲ್ಲಿ PhD ಪದವಿ ಪಡೆದ 21 ಪ್ರತಿಭಾನ್ವಿತ ವಿದ್ವಾಂಸರನ್ನು ಅವರು ಅಭಿನಂದಿಸಲಾಗುವುದು. ಬಾಂಧವರಿಗೆ ಸ್ವಾಗತಿಸುತ್ತಾ ಶರಣಬಸವ ವಿಶ್ವವಿದ್ಯಾಲಯದ 7ನೇ ಘಟಿಕೋತ್ಸವದಲ್ಲಿ ಈಗಾಗಲೇ ಕುಲಾಧಿಪತಿಗಳಾದ ಮಾತೋಶ್ರೀ ಡಾಕ್ಟರ್ ಅವಾಜಿಯವರು ಆನರರಿ ಡಾಕ್ಟರೇಟ್ ಡಿಗ್ರಿ 3 ಗಣ್ಯ ವ್ಯಕ್ತಿಗಳು ಕೊಡೋದಾಗಿ ಅನೌನ್ಸ್ ಮಾಡಿದ್ದಾರೆ. 21 ಸ್ಕಾಲರ್ಸ್ಗೆ PhD ಡಿಗ್ರಿ ಅವಾರ್ಡ್ ಮಾಡಲಾಗುತ್ತದೆ. PG ಕೋರ್ಸ್ನಲ್ಲಿ ಈ ಸಲ 527 ಮಕ್ಕಳು, ಸುಮಾರು 28 ಬೇರೆ ಬೇರೆ PG ಪ್ರೋಗ್ರಾಮ್ಗಳಲ್ಲಿ 527 ಮಕ್ಕಳಿಗೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಅವಾರ್ಡ್ ಮಾಡಲಾಗುತ್ತದೆ. ಅದರಲ್ಲಿ ಹೆಣ್ಣು ಮಕ್ಕಳದೇ ಮೇಲುಗೈ. ಸುಮಾರು 342 ಹೆಣ್ಮಕ್ಳಿದ್ದಾರೆ, 185 ಗಂಡು ಮಕ್ಕಳಿದ್ದಾರೆ. ಇದರಲ್ಲಿ 69 ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ರ್ಯಾಂಕ್ ಹೋಲ್ಡರ್ಸ್ನಲ್ಲಿ 59 ರ್ಯಾಂಕ್ ಹೋಲ್ಡರ್ಸ್ ಹೆಣ್ಣು ಮಕ್ಕಳಿದ್ದಾರೆ, 10 ರ್ಯಾಂಕ್ ಹೋಲ್ಡರ್ಸ್ ಗಂಡು ಮಕ್ಕಳಿದ್ದಾರೆ. PG ಪ್ರೋಗ್ರಾಮ್ನಲ್ಲಿ 23 ಗೋಲ್ಡ್ ಮೆಡಲ್ನಲ್ಲಿ 21 ಗೋಲ್ಡ್ ಮೆಡಲ್ ಹೆಣ್ಮಕ್ಳೇ ಹೊಡ್ಕೊಂಡಿದ್ದಾರೆ. 2 ಗೋಲ್ಡ್ ಮೆಡಲ್ ನಮ್ಮ ಗಂಡಸರಿಗೆ ಬಿಟ್ಟಿದ್ದಾರೆ. ಮಾತೋಶ್ರೀ ಅಧ್ಯಕ್ಷತೆಯಲ್ಲಿ ಒಂದು ಬಹಳ ದೊಡ್ಡ ಸಾಧನೆ ಆಗಿದೆ ಹೆಣ್ಮಕ್ಳದ್ದು. UG ಪ್ರೋಗ್ರಾಮ್ನಲ್ಲಿ ಇಂಜಿನಿಯರಿಂಗ್ ಹಿಡ್ಕೊಂಡು ಮ್ಯಾನೇಜ್ಮೆಂಟ್ ಹಿಡ್ಕೊಂಡು ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ಎಲ್ಲ ಪ್ರೋಗ್ರಾಮ್ನಲ್ಲಿ 1362 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಅದರಲ್ಲಿ 738 ಹೆಣ್ಮಕ್ಳಿದ್ದಾರೆ, 624 ಗಂಡಸು ಮಕ್ಕಳಿದ್ದಾರೆ. ಇಲ್ಲೂ ಕೂಡ ಹೆಣ್ಣು ಮಕ್ಕಳದೇ ಮೇಲುಗೈ ಇದೆ. 128 ರ್ಯಾಂಕ್ ಸರ್ಟಿಫಿಕೇಟ್ ಕೊಡಲಾಗುತ್ತಿದೆ UG ಪ್ರೋಗ್ರಾಮ್ನಲ್ಲಿ. ಈ 128 ರ್ಯಾಂಕ್ಗಳಲ್ಲಿ 91 ರ್ಯಾಂಕ್ ಹೆಣ್ಮಕ್ಳು ತಗೊಂಡಿದ್ದಾರೆ, 37 ರ್ಯಾಂಕು ಗಂಡಸು ಮಕ್ಕಳಿಗೆ ಬಂದಿದ್ದಾವೆ. 20 ಗೋಲ್ಡ್ ಮೆಡಲ್ ಡಿಕ್ಲೇರ್ ಆಗಿದೆ. 20ರಲ್ಲಿ 15 ಗೋಲ್ಡ್ ಮೆಡಲ್, 75% ಗೋಲ್ಡ್ ಮೆಡಲ್ಸ್ ಹೆಣ್ಮಕ್ಳೇ ಪಡ್ಕೊಂಡಿದ್ದಾರೆ. 5 ಗೋಲ್ಡ್ ಮೆಡಲ್ ಗಂಡಸು ಮಕ್ಕಳು ತಗೊಂಡಿದ್ದಾರೆ. ಈ ಸಲ ಪ್ರಥಮವಾಗಿ ಡಿಪ್ಲೊಮಾ ಪ್ರೋಗ್ರಾಮ್ ಮಕ್ಕಳು ಕೂಡ 7ನೇ ಕಾನ್ವೊಕೇಶನ್ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಫಾರ್ಮಸಿ ಡಿಪ್ಲೊಮಾ ಇನ್ 9 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಅದರ ಪ್ರತಿ ಕಾನ್ವೊಕೇಶನ್ ಅಲ್ಲಿ ಸಿಗ್ಬೇಕಂತ ಹೇಳಿ ಮಾಡಿದ್ದಾರೆ. ಅದರಲ್ಲಿ ಈ ಸಲ ಒಂದು ಯಾರ್ಯಾರಿಗೆ ಕೊಟ್ಟಿವರೆಲ್ಲ ಡೀಟೇಲ್ ಶೇರ್ ಮಾಡಿ, ಈ ಸಲ ಹೊಸದಾಗಿ ಅವರ ಹೆಸರು ಮೇಲೆ ಮಾತೋಶ್ರೀ ಅವರು 6 ಮಕ್ಕಳು, 3 ಮಕ್ಕಳು, ಮಾತೋಶ್ರೀ ಅವರು ಅಣ್ಣವರು 2 ಮಕ್ಕಳು ಇಲ್ಲೇ ಕುಂತಿದ್ದಾರೆ. ಆಮೇಲೆ ಮುದ್ಗಲ್ ಅವರು 3 ಕೂಡಿ ಒಂದು ಅವಾರ್ಡ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅವರ ಹೆಸರು ಮೇಲೆ ಅದು ಈ ಸಲ ಹೆಣ್ಮಕ್ಳಿಗೆ ಹೋಗುತ್ತೆ. ಆಮೇಲೆ ನರ್ಕೆ ಅಕ್ಕವರು ಅವ್ರ ಹೆಸರು ಮೇಲೆ ಅವರು ಮಂದಿತಾನೆ ಲಿಂಗೈಕ್ಯ ಆಗಿದ್ದಾರೆ. ಅವ್ರ ಹೆಸರು ಮೇಲೆ ಅವ್ರ ನರ್ಕೆ ಫ್ಯಾಮಿಲಿಯವರು ಒಂದು ಅವಾರ್ಡ್ ಇಟ್ಟಿದ್ದಾರೆ, ಕ್ಯಾಶ್ ಅವಾರ್ಡ್ ಇಟ್ಟಿದ್ದಾರೆ. ಅದನ್ನು ಈ ಸಲ ಹೊಸ ಅವಾರ್ಡು ಈ ಸಲ ಸಿಕ್ಕಿದ್ದು. ಆಮೇಲೆ ನಮ್ದು ಆರ್ಕಿಟೆಕ್ಚರ್ ಡೀನ್ ಇದ್ದಾರೆ ಲಕ್ಷ್ಮೀ ಕೋಟ್ವಾಳ್ ಅಂತೇಳಿ, ಅವರು ಒಂದು ಆರ್ಕಿಟೆಕ್ಚರ್ ಫಸ್ಟ್ ಬಂದವರಿಗೆ ಈ ಸಲ 5,000 ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ. ಇದು ನರ್ಕೆ ಫ್ಯಾಮಿಲಿಯವರು 10,000 ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ. ಮತ್ತಷ್ಟು ಈ ಸಲ ಮತ್ತೊಂದು ಈಗ ತಾನೇ ಈಗ ನಾವು ಮೀಟಿಂಗ್ ನಡೆದಾಗ UG ಮೀಟಿಂಗ್ ನಡೆದಾಗೆ ಅವರು ಇನ್ನೊಂದು ಎಕ್ಸ್ಪ್ರೆಸ್ ಮಾಡಿದ್ರು, ಅಪ್ಪವ್ರ ಹೆಸರಲ್ಲಿ ಅವಾರ್ಡ್ ಐತ್ರಿ, ಸಣ್ಣ ಮಾವರ ಹೆಸರಲ್ಲಿ ಅವಾರ್ಡ್ ಒಂದು ಆಗಬೇಕು, ಅದು ನಮ್ಮ ಇಚ್ಛೆ ಇದೆ ಅಂತೇಳಿ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಅವರ ಹೆಸರು ಮೇಲೂ 2 ಅವಾರ್ಡ್ ಈ ಸಲ. ಅವರಿಗೆ ಕಲೆ ಅಂದರೆ ಬಹಳ ಆಸಕ್ತಿ, ಸಂಗೀತ ಅಂದರೆ ಬಹಳ ಆಸಕ್ತಿ. ನಮ್ಮಲ್ಲಿ 2 ಡಿಪಾರ್ಟ್ಮೆಂಟ್ ಇದ್ದಾವ, ಫೈನ್ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ನಲ್ಲಿ 2 ಟಾಪರ್ ಇದ್ದಾರೆ. ಅವರಿಗೆ ತಲಾ 12,000 ರೂಪಾಯಿ 2 ಅವಾರ್ಡ್ ಇಟ್ಟಿದ್ದಾರೆ. ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಅವರ ಹೆಸರಿನ ಮೇಲೆ ಅವೆರಡು ಹೊಸ ಅವಾರ್ಡ್ಗಳು. ಇದೆಲ್ಲ ದಾನಿಗಳಿಂದ ವಿಶ್ವವಿದ್ಯಾಲಯ ಏನು ಮಕ್ಕಳು ಹಾರ್ಡ್ ವರ್ಕ್ ಮಾಡಿ ಟಾಪ್ ಬಂದಿದ್ದಾರೆ, ಬಹಳಷ್ಟು ಪರಿಶ್ರಮದಿಂದ ರ್ಯಾಂಕ್ ಗಳಿಸಿದ್ದಾರೆ. ಅವರಿಗೆಲ್ಲ ದೊಡ್ಡ ಪ್ರೋತ್ಸಾಹ ಆಗಿ ಅವ್ರ ಮುಂದೆ ವೃತ್ತಿ ಜೀವನದಲ್ಲಿ ಇವರೆಲ್ಲ ಆಶೀರ್ವಾದದಿಂದ ಅವ್ರು ಚೆನ್ನಾಗಿ ಬೆಳೀತಾರೆ ಅಂತ ಹೇಳಿ ನಮಗೆಲ್ಲ ಇದೆ. ಶರಣರಲ್ಲಿ ನಾವು ಬೇಡಿಕೊಳ್ತೀವಿ. ಇದರಿಂದ ನಮ್ಮ ಬೇರೆ ಮಕ್ಕಳಿಗೆ 1919 ಮಕ್ಕಳೇನು ಡಿಗ್ರಿ ತಗೊಂಡು ಹೋಗ್ತಾ ಇದ್ದಾರೆ, ಅವ್ರ ಬಾಳಿನಲ್ಲಿ ಬೆಳಗಾಗಲಿ ಅಂತೇಳಿ ನಾವು ಶರಣಬಸವಣ್ಣನನ್ನು ಬೇಡಿಕೊಂಡು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು